Hello friends, welcome back again. Week Hero series na ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 2 ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡು ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಇವತ್ತಿನ 3rd ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರೋದು. ಮತ್ತೆ ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 3rd ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಓಮನ್ ಮತ್ತೆ ಅವ್ರ ಕಡೆಯವರೆಲ್ಲ ಬೇಗ್ಜಿನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಬೇಗ್ಜಿನ್ ಕೂಡ ಗೊತ್ತಿಲ್ಲದೆ ಇರೋಂತರ ಹೋದ. ಬಟ್ ಇವಾಗ ಓಮನ್ ಅವ್ರಿಗೆ ಅರ್ಥ ಆಗಿದೆ, ಅವ್ರು ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿಲ್ಲ, ಬೇಗ್ಜಿನೇ ಬೇಕಂತ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನೆ ಅಂತ. ಇನ್ನೇನು ನೆಕ್ಸ್ಟ್ ಮಿನಿಟೇ ಬೇಗ್ಜಿನು ಇವರೆಲ್ಲ ನನ್ಗೆ ಯಾವ ಲೆಕ್ಕ ಅಂತ ಹೇಳಿ ಎಲ್ಲಾರನ್ನೂ ಸರಿಯಾಗಿ ಹೊಡೆದು ಬಿಸಾಕ್ಬಿಟ್ಟ. ಅವ್ರೊಂದ್ ಏಟ್ ಕೂಡ ಇವ್ರ ಮೇಲೆ ಹಾಕಿರೋದಿಲ್ಲ, ಇವ್ನ ಅಷ್ಟಸಾಲ್ಟಾಗಿ ಎಲ್ಲಾರನ್ನೂ ಹೊಡೆದಾಕ್ಬಿಟ್ಟ. ಅದ್ರಲ್ಲೂ ಓಮನ್ ಬಗ್ಗೆ ಹೇಳ್ಬೇಕಾ, ಒಂದೇ ಏಟ್ಗೆ ಸರ್ ಫ್ಲಾಟ್ ಆಗ್ಬಿಟ್ರು. ಇನ್ನೇನು ಬೇಗ್ಜಿನ್ ಕೆಲಸ ಮುಗಿತು, ಎಲ್ಲಾರನ್ನೂ ಹೊಡೆದಾಕ್ಬಿಟ್ಟ. ಅದೇ ಟೈಮಲ್ಲಿ ಸಾಂಗ್ ಜೆ ಕೂಡ ಇದಕ್ಕೂ ಮುಂಚೆ ನಮ್ ಸಿ ಒಂದು ಫೋಟೋ ತಗೊಂಡಿದ್ದ ಅಲ್ವಾ, ಅದನ್ನ ಬೇಗ್ಜಿನ್ಗೆ ಕಳ್ಸಿರ್ತಾನೆ. ಈಗ ಇಲ್ಲಿ ಸ್ಕೂಲ್ ಅಲ್ಲಿ ಕೂಡ ಇವ್ರ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಬಕ್ಕು ಬಂದು ಇವತ್ತು ನಾ ಟ್ರೀಟ್ ಕೊಡ್ತೀನಿ, ಎಲ್ಲರೂ ನಮ್ ರೆಸ್ಟೋರೆಂಟ್ ಗೆ ಹೋಗೋಣ ಬನ್ನಿ ಅಂತ ಕರೆದ್ರೆ ಸಿಯೋನ್ ಯಾವಾಗ ಮುಖ ಊರಂತ ಇಟ್ಕೊಂಡಿರ್ತಾನಲ್ವಾ, ಇಲ್ಲಿ ನೋಡಿ ನನ್ನ ಹತ್ರ ಹೊರಗಡೆ ಎಲ್ಲ ಕರಿಬೇಡಿ, ನನ್ಗೆ ಟೈಮ್ ಆಯ್ತು, ನನ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅವ್ನ್ ಪಡ್ಗವನಲ್ಲಿಂದ ಹೊರಟೋದ. ಇನ್ ಬಕ್ಕುನ ಅವ್ರ ಗ್ಯಾಂಗ್ ಅವ್ರು ಇನ್ನೇನ್ ಮಾಡ್ತಾರೆ, ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಬಕ್ಕು, ಆ ಗೋಟೆಕು ಮತ್ತೆ ಜುಂಟೆ ಈ 3 ಜನ ಬಕ್ಕು ಅವರ ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ. ಅವ್ರ ಅಪ್ಪನೇ ಅದನ್ನ ನಡೆಸ್ತಾ ಇರೋದು. ಮುಖ್ಯವಾಗಿ ಅವ್ರ ಅಪ್ಪ ಮತ್ತೆ ಬಕ್ಕು ಬಗ್ಗೆ ಹೇಳ್ಬೇಕಂದ್ರೆ ಬಕ್ಕುನ ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಕಾಲೇಜ್ಗೆ ಹೋಗಿ ಓದೋ ಕೆಲ್ಸನ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾ ಇರ್ತಾನೆ. ಸಿಕ್ಕೋ ಸಣ್ಣ ಪುಟ್ಟ ತೀಟೆ ಜಗಳನ್ನೆಲ್ಲ ಮನೆವರೆಗೂ ಎಳ್ಕೊಂಡ್ ಬರ್ತಾ ಇರ್ತಾನೆ. ಅದರಿಂದ ನಾವು ನೋಡಿದ್ರೆ ಅವ್ರ ಅಪ್ಪಗ ಆಗೋದಿಲ್ಲ. ಈಗ ಫ್ರೆಂಡ್ಸ್ ನ ಬೇರೆ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿ ತಗೋ ತಿನ್ನು ಅಂತ ಹೇಳಿ ಒಂದು ಚಿಕನ್ ಪ್ಲೇಟ್ ನ ತಗೊಂಬಂದ್ ಅವ್ರ ಮುಂದ್ಗಡೆ ಇಟ್ಬಿಟ್ಟು ಹೋಗ್ತಾರೆ. ಇವ್ರು ತಿನ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಗೋಟೆಕೋ ಅವತ್ತು ಸ್ಕೂಲಲ್ಲಿ ನಡೀತಲ್ಲ ಓಮನ್ಗೂ ಮತ್ತೆ ಜುಂಟೆಗೆ ಜಗಳ, ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ನು ತುಂಬಾ ಧೈರ್ಯವಾಗಿ ಫೇಸ್ ಮಾಡ್ದ ಅಂತ. ಹೌದೇನೋ, ಇಲ್ಲಿ ತರ ಯಾವ್ದೋ ಮೂಲೆಯಲ್ಲಿ ಅವಸ್ಕೊಂಡಿರ್ತಾ ಇದ್ದೆ, ನಿನ್ಗೆಲ್ಲಿಂದನೋ ಬಂತು ಧೈರ್ಯ ಓಮನ್ನ ಎದುರಿಸೋಷ್ಟು ಅಂದಾಗ ಇದಕ್ಕೆಲ್ಲ ಕಾರಣ ಸಿಯೋನೆ ನನ್ನೇ ತುಂಬಾ ಮೋಟಿವೇಟ್ ಮಾಡ್ದ ಗೊತ್ತಾ. ಅದ್ರಲ್ಲೂ ನ್ಯೂಟನ್ಸ್ 3rd ಲಾ ಎಲ್ಲ ಹೇಳ್ಬಿಟ್ಟು ನನ್ನ ಮೋಟಿವೇಟ್ ಮಾಡಿದಾನೆ ಅಂದಾಗ ಬಕ್ಕುಗೆ ನಮ್ ಸಿಯೋನ್ ಮೇಲೆ ಒಂದು ಸಪರೇಟ್ ಮರ್ಯಾದೆ ಬರುತ್ತೆ. ಅವನಂದ್ರೆ ತುಂಬಾನೇ ಇಷ್ಟ ಆಗೋಯ್ತು. ಇದ್ರು ಅವ್ನು ತಪ್ಪು ಏನಿಲ್ಲ ಅಂತ ಗೊತ್ತಿದ್ರು ಬೇಕಂತ ಅವ್ರನ್ನೇ ಬ್ಲೇಮ್ ಮಾಡ್ತಾರೆ ಅಂತಲೇ ಇವ್ರು ಮಾತಾಡ್ಕೊಳ್ಳುವಾಗ ಬಕ್ಕು ಹೇಳ್ತಾನೆ, ನೀವ್ ಹೇಳೋದು ನಿಜಾನೇ, ಆತರ ಸೈಲೆಂಟ್ ಆಗಿ ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅಂತ ಇರೋರ್ ಮೇಲೆನೆ ಎಲ್ಲಾರು ಹೋಗಿ ಬೀಳೋದು. ಅದೇ ತರ ಸಿಯೋನ್ಗೆ ಕೂಡ ಅಯ್ಯೋ ನಮ್ ಪಡೆಗ್ ನಾವ್ ಇಲ್ಲಿ ಬಂದ್ಬಿಟ್ವಿ, ಅವ್ನ್ ಸೇಫ್ ಆಗಿ ಮನೆಗೆ ಹೋಗಿ ಸೇರಿದ್ನೋ ಇಲ್ವೋ ಇರಿ ಕಾಲ್ ಮಾಡಿ ಕೇಳೋಣ ಅಂತ ಸಿಯೋನ್ಗೆ ಕಾಲ್ ಮಾಡ್ತಾರೆ. ಏನಪ್ಪಾ ಹುಷಾರಾಗಿ ಮನೆಗೆ ಹೋಗ್ಬಿಟ್ಟ, ಸೇಫ್ ಆಗಿದ್ಯಾ ಅಂತ ಕೇಳಿದಾಗ ಸಿಯೋನ್ ಕೂಡ ನಾನು ಸೇಫ್ ಆಗೇ ಇದೀನಿ, ಮನೆಗ್ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಬಟ್ ನಿಜವಾಗ್ಲೂ ಸಿಯೋನು ಮನೆಗೆ ಹೋಗ್ಲಿಲ್ಲ. ಅಲ್ಲಿಂದ ಸ್ಟ್ರೇಟ್ ಆಗಿ ನಮ್ ಹಂಜುನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅಲ್ಲೇ ಹೊರಗಡೆ ಕುತ್ಕೊಂಡಿರ್ತಾನೆ. ಈ ತರ ಬಕ್ಕು ಕಾಲ್ ಮಾಡಿದ್ದ ಅಂತ ಹೇಳಿ ಫೋನ್ ತಗೊಂಡು ಪಕ್ಕಕ್ಕೆ ಹೋಗಿರೋ ಗ್ಯಾಪ್ ಅಲ್ಲಿ ಆ ಸಾಂಗ್ ಜೆ ಬಂದು ಆ ವಾರ್ಡ್ ಹತ್ರ ಬಂದಿರ್ತಾನೆ. ಅಂದ್ರೆ ಹಂಜುನ ಅಡ್ಮಿಟ್ ಮಾಡಿರ್ತಾರಲ್ಲ ವಾರ್ಡ್, ಅಲ್ಲಿ ನಿಂತ್ಕೊಂಡು ಹಂಜುನ ನೋಡ್ತಾ ಇರ್ತಾನೆ. ಇದನ್ನ ನೋಡಿದ ತಕ್ಷಣ ಸಿಯೋನ್ಗೆ ಶಾಕ್ ಆಗೋಯ್ತು, ಇವ್ನ್ ಯಾವನ್ ಇಲ್ಲಿಗ್ ಬಂದಿದ್ದಾನೆ ಅಂತ. ಅಂದ್ರೆ ಇವ್ನ್ ಯಾರಂತಾನೆ ಸಿಯೋನ್ಗೆ ಗೊತ್ತಿಲ್ವಲ್ಲ, ಹಂಗಿರ್ಬೇಕಾದ್ರೆ ಇಲ್ಲಿವರೆಗೂ ಬಂದಿದ್ದಾನಲ್ವಾ ಅಂತ. ಬಟ್ ಸಾಂಗ್ ಜೆ ಬಗ್ಗೆ ಹೇಳ್ಬೇಕಂದ್ರೆ ಅವನು ಒಬ್ಬರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡ್ರೆ ಫಸ್ಟ್ ಅವ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ತಿಳ್ಕೊಳ್ತಾನೆ. ಅದೇ ತರ ಸಿಯೋನ್ ಬಗ್ಗೆ ಕೂಡ ಸಿಯೋನ್ ಬಗ್ಗೆ ಅವನ್ನೆಲ್ಲ ತಿಳ್ಕೊಂಡಿರ್ತಾನೆ. ಈಗ ಸಿಯೋನ್ ಹತ್ರ ಮಾತಾಡೋದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಒಳಗಡೆ ನಿನ್ ಫ್ರೆಂಡ್ ಎದ್ಬಿಡ್ತಾನೆ ಏನೋ ಕಣೋ, ಸರಿ ಬಾ ನಾವು ಹೊರಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಸಿಯೋನ ಹೊರಗಡೆ ಕರೀತಾನೆ. ಸಿಯೋನ್ಗೂ ಬೇರೆ ದಾರಿ ಇಲ್ಲ, ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ನಾಳೆ ದಿನ ಹಂಜುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿ ಅವನು ಒಪ್ಕೊಂಡು ಸಾಂಗ್ ಜೊತೆ ಹೋಗ್ತಾನೆ. ಆದ್ರೆ ಸಾಂಗ್ ಜೆ ಸ್ಟ್ರೇಟ್ ಆಗಿ ಅವನನ್ನ ಅವ್ರ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು. ಪ್ಲಸ್ ಬೇಗ್ಜಿನ್ ಇರ್ತಾನಲ್ವಾ, ಅವ್ರ ಒಳಗಡೆ ಕೂಡ ಕರ್ಕೊಂಡೋಗಿ ಬಿಟ್ಟಿರ್ತಾನೆ. ಅಲ್ಲಿ ಬೇಗ್ಜಿನ್ ತುಂಬಾ ಸೀರಿಯಸ್ ಆಗಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇರ್ತಾನೆ. ಆಗ ಸಿಯೋನ್ ಹೇಳ್ತಾನೆ, ಇಲ್ಲಿ ನೋಡಿ ನಿಮ್ಗೂ ಮತ್ತೆ ಅಂದ್ರೆ ನಿಮ್ ಗ್ಯಾಂಗ್ಗೂ ಮತ್ತೆ ಬಕ್ಕು ಗ್ಯಾಂಗ್ಗೆ ಏನ್ ಪ್ರಾಬ್ಲಮ್ ಅಂತ ನನ್ಗೆ ಗೊತ್ತಿಲ್ಲ. ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ನನ್ ಪಾಡಗ್ ನಾನಿದೀನಿ. ನನ್ ತಂಟೆಗಾಗ್ಲಿ ಅಥವಾ ಹಂಜು ತಂಟೆಗಾಗ್ಲಿ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅವ್ನ ಮೇಲೆ ನಿಮ್ ಕೈ ಬಿತ್ತು ಅಂತ ಗೊತ್ತಾಗಿದ್ ನೆಕ್ಸ್ಟ್ ಕ್ಷಣನೇ ನಿಮ್ ತನೆಗಳೆಲ್ಲ ಉರ್ಲೋಗ್ಬಿಡುತ್ತೆ, ನಾನ್ ಸುಮ್ನೆ ಇರೋದಿಲ್ಲ ಅಂತ ಅವ್ರಿಗೆ ವಾರ್ನಿಂಗ್ ನ ಕೊಡ್ತಾನೆ. ವಾರ್ನಿಂಗ್ ಕೊಡೋದು ಅಲ್ದೆ ಈಗ ಬೇಗ್ಜಿನ್ ಒಂದ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ನಲ್ಲ, ಅದನ್ನ ಶಾರ್ಟ್ ಕಟ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡೋದು ಅಂತ ಒಂದು ಫಾರ್ಮುಲಾನ ಬೇರೆ ಹೇಳ್ತಾನೆ. ಬೇಗ್ಜಿನ್ ಸ್ವಲ್ಪ ಇಂಪ್ರೆಸ್ ಆದಂಗೆ ಇರುತ್ತೆ. ಇದ್ರು ಅವ್ನು ಹೇಳ್ತಾನೆ, ಇಲ್ಲೋಡು ನನ್ಗೇನು ನಿನ್ ಮೇಲೆ ಟಾರ್ಗೆಟ್ ಅಲ್ಲ ಅಥವಾ ನೀನೇನ್ ನನ್ ಟಾರ್ಗೆಟ್ ಅಲ್ಲ, ಮುಖ್ಯವಾಗಿ ಬಕ್ಕು, ನೀನ್ ಯಾವ್ದೇ ಕಾರಣಕ್ಕೂ ಬಕ್ಕು ಗ್ಯಾಂಗ್ ಜೊತೆ ಸೇರ್ದೆ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರೆ ನಿನ್ ತಟ್ಟೆಗೆ ನಾನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟ. ಸೊ ಇದಕ್ ಮೇಲೆ ಸಿಯೋನ್ ಕೂಡ ಏನು ಮಾತಾಡಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಸಿಯೋನ್ ಈ ತರ ಅಸಾಲ್ಟ್ ಆಗಿ ಹೋಗ್ತಾ ಇರೋದನ್ನ ನೋಡಿ ಸಾಂಗ್ ಜಿಗೆ ಸಖತ್ ಟೆನ್ಷನ್ ಆಗುತ್ತೆ. ಈ ಬೇಗ್ಜಿನ್ ಇನ್ನೇನಕ್ಕೆ ಇವ್ರನ್ನ ಕರ್ಕೊಂಡ್ ಬರಕ್ ಕೇಳ್ದ ಅಂತ ಹೇಳಿ ಒಳಗಡೆ ಹೋಗಿ ಬೇಗ್ಜಿನ್ಗೆ ಬೈತಾನೆ. ಇನ್ನೇನಕ್ಕೆ ಅಷ್ಟ್ ಮಾತ್ರ ನೀನ್ ಸಿಯೋನ್ನ ಕರ್ಕೊಂಡ್ ಬರಕ್ ಕೇಳ್ದ, ಅವ್ನೇನು ಮಾಡಿದೆ ಅಷ್ಟು ಅಸಾಲ್ಟ್ ಆಗಿ ಬಿಟ್ಬಿಟ್ಟಲ್ವಾ ಅಂದಾಗ ಬೇಗ್ಜಿನ್ ಹೇಳ್ತಾನೆ, ನನ್ ಟಾರ್ಗೆಟ್ ಅವನಲ್ಲ, ಇನ್ ಅವ್ನ್ ಇಟ್ಕೊಂಡ್ ನಾನೇನ್ ಮಾಡೋದು ಅಂತ. ಅದಕ್ಕೆ ಸಾಂಗ್ ಜೆ ಹೇಳ್ತಾನೆ, ಹಂಗಾದ್ರೆ ನಿನ್ಗೆ ಬೇಕಾಗಿರೋದು ಆ ಸ್ಕೂಲ್ ಅಷ್ಟೇ ತಾನೆ, ಆ ಸ್ಕೂಲ್ ಇಟ್ಕೊಂಡು ಏನಕ್ಕೋ ನೀನ್ ಅಲ್ಲಾಡ್ತಾ ಇದ್ಯಾ, ಅದರಿಂದ ನಮ್ಗೆ ₹1 ವರಮಾನನೂ ಇಲ್ಲ ಏನು ಇಲ್ಲ, ಹೆಂಗಾದ್ರೂ ಮಾಡಿ ಬಕ್ಕುನ ನಿನ್ ಕೆಳಗಡೆ ಬೀಳ್ಸ್ಕೋಬೇಕಂತಾನೆ ನೀನ್ ಟ್ರೈ ಮಾಡ್ತಾ ಇರೋದು ಅಂದಾಗ ಬೇಗ್ಜಿನ್ ಕೂಡ ಹೌದು, ಆ ಬಕ್ಕು ಯಾವತ್ತೇ ಆಗ್ಲಿ ನನ್ ಕೆಳಗಡೆನೆ ಇರ್ಬೇಕು, ನನ್ ಪ್ರಯತ್ನ ಅಲ್ಲ ಅದೇ ಪಡ್ತಾ ಇರೋದು, ಆ ಕತೆನ ಬಿಡೋ, ನಿನ್ ಹೇಳಿದ ಕೆಲಸ ಏನ್ ಮಾಡ್ದೆ, ಅವ್ರ ರೆಸ್ಟೋರೆಂಟ್ ಹತ್ರ ಹುಡುಗರ್ನ ಕಳಿಸ್ಬಿಟ್ಟ ಅಂತ ಕೇಳ್ತಾನೆ. ಅದೇ ಇವ್ರೇನೋ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಾಯ್ತು. ಇಲ್ಲಿ ಬಕ್ಕು ಕೂಡ ಎಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಇದಾನೇನೋ. ಆ ಟೈಮಲ್ಲಿ ಅವನಿಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಈ ತರ ನಿಮ್ಮ ಅಪ್ಪನ ಮತ್ತೆ ಕೆಲವು ಹುಡುಗರ್ನೆಲ್ಲ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ ತಕ್ಷಣ ಅವನಿಗೆ ಸಖತ್ ಶಾಕ್ ಆಗೋಯ್ತು. ಇದನ್ನ ಅಪ್ಪನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗಿದಾರ ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಪೊಲೀಸರು
ಅವ್ರ ರೆಸ್ಟೋರೆಂಟ್ ಹತ್ರ ಬಂದು ಈ ತರ ಇವರು ಅಂಡರ್ ಏಜ್ ಸ್ಟೂಡೆಂಟ್ಸ್ ಗೆ ಅಂದ್ರೆ 18 ಒಳಗಡೆ ಇರೋ ಮಕ್ಕಳಿಗೆಲ್ಲ ಡ್ರಿಂಕ್ಸ್ ನ ಸಪ್ಲೈ ಮಾಡ್ತಾ ಇದಾರೆ, ಸ್ಮೋಕ್ ನ ಮತ್ತೆ ಕೆಲವೊಂದು ಡ್ರಗ್ಸ್ ನ ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಕೇಸ್ ನ ಹಾಕಿರ್ತಾರೆ. ಅದು ಹೇಳಿರೋದು ಕೂಡ ಅಲ್ಲಿರೋ ಸ್ಟೂಡೆಂಟ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲಿರೋರೆಲ್ಲ ಇನ್ ಬೇಕ್ಜಿನ್ ಕಡೆಯವ್ರೆ ಅಂತ, ಅವರೇ ಬೇಕಂತ ಈ ತರ ಪ್ಲಾನ್ ಮಾಡಿ ಬಕ್ಕು ಅವ್ರ ಅಪ್ಪನ ಈ ತರ ಸಿಕ್ಕಾಕ್ಸಿದಾರೆ ಅಂತ ಗೊತ್ತಾಯ್ತು. ಅವ್ರ ಯೂನಿಯನ್ ಅಲ್ಲಿ ಇವ್ನ್ ಕೂಡ ಸೇರ್ಬಿಟ್ರೆ ಇವ್ನ್ಗೇನು ತೊಂದ್ರೆ ಇಲ್ಲ, ಅಂದ್ರೆ ನಮ್ ಬಕ್ಕುಗೇನು ತೊಂದ್ರೆ ಇರೋದಿಲ್ಲ, ಅವನ ಹತ್ರ ಸೇರ್ಬೇಕು, ಸೇರ್ದೆ ಇದಾನೆ ಅಂತ ಹೇಳಿ ಅವ್ರು ಸುತ್ತ ಇರೋರ್ಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವನೇ ಬಂದು ಸೇರ್ತಾನೆ ಅಂತ ಈ ತರ ಎಲ್ಲ ಪ್ಲಾನ್ ಮಾಡೋದು. ಇವಾಗ ಪೊಲೀಸ್ ಅವರು ಆ ಹುಡುಗರ್ನ ಮತ್ತೆ ಬಕ್ಕು ಅವ್ರ ಅಪ್ಪನ ಇಬ್ಬರನ್ನು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ ಮೇಲೆ ಅವ್ನ ಏನ್ ಮಾಡಕ್ಕಾಗತ್ತೆ, ಪಾಪ ಸೈಲೆಂಟ್ ಆಗಿರ್ತಾನೆ. ಆ ಟೈಮ್ ಅಲ್ಲಿ ಆ ಗ್ಯಾಂಗ್ ಅಲ್ಲಿ ಒಬ್ಬ ಬಂದು ಬೇಕ್ಜಿನ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾನಂತಪ್ಪ, ಅದ್ರ ನಿನ್ನ ಹತ್ರ ಹೇಳಕ್ ಕೇಳ್ದ ಅಂತ ಹೇಳ್ತಾರೆ. ಅದ್ರಲ್ಲೇ 99% ಅವ್ನಿಗೆ ಕನ್ಫರ್ಮ್ ಆಗೋಯ್ತು ಇದೆಲ್ಲ ಬೇಕ್ಜಿನ್ ಕೆಲ್ಸಾನೆ ಅಂತ. ಅದೇ ಟೈಮ್ಗೆ ಬೇಕ್ಜಿನ್ ಕಾಲ್ ಮಾಡ್ತಾನೆ, ನಿನ್ನ ಮೀಟ್ ಮಾಡ್ಬೇಕು ಬಾ ಅಂತ ಹೇಳ್ತಾನೆ. ಬಟ್ ಓದ್ನ ಏನು ಅಂತ ಇಲ್ಲಿ ತೋರ್ಸಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವರೆಲ್ಲ ಇವರ ಸ್ಪೋರ್ಟ್ಸ್ ರೂಮ್ ಇರತ್ತಲ್ಲ, ಆ ಬಾಸ್ಕೆಟ್ ಬಾಲ್ ರೂಮ್ ಅಲ್ಲೆಲ್ಲ ಕೂತಿರ್ತಾರೆ. ಇವಾಗವರೆಗೂ ಬಕ್ಕು ಬಂದು ಬೇಕ್ಜಿನ್ ನೈಟ್ ನಮ್ಮ ಅಪ್ಪಗೆ ಈ ತರ ಮಾಡ್ದ, ಪೊಲೀಸ್ ಅವ್ರು ಬಂದು ಕರ್ಕೊಂಡೋದ್ರು ಅನ್ನೋ ವಿಷಯ ಇನ್ನು ಯಾರ ಹತ್ರ ಹೇಳಿಲ್ಲ. ಈಗ ಜಾಗಕ್ಕೆ ಸಿಯೋನ್ ಬರ್ತಾನೆ. ಸ್ಟ್ರೇಟ್ ಆಗಿ ಬಂದವನು, ಇಲ್ಲಿ ನೋಡಿ ನಿಮ್ ಗ್ಯಾಂಗ್ ಗೆ ಮತ್ತೆ ಆ ಬೇಕ್ಜಿನ್ ಗ್ಯಾಂಗ್ ಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ನೀನೆ ಬೇಕ್ಜಿನ್ ನನ್ನ ಹತ್ರ ಮಾತಾಡ್ಬೇಕು ಅಂತ ಕರೆದು ನನ್ನ ಹತ್ರ ಮಾತಾಡ್ದ. ಇನ್ಮೇಲೆ ನಾನ್ ನಿಮ್ ಗ್ಯಾಂಗ್ ಅಲ್ಲ, ನಾನ್ ನಿಮ್ ಜೊತೆ ಇರೋದು ಇಲ್ಲ, ಸುಮ್ನೆ ನನ್ನ ಇದಕ್ಕೆಲ್ಲ ಇನ್ವಾಲ್ವ್ ಮಾಡ್ಬೇಡಿ, ನೀವಿರೋಷ್ಟು ಖಾಲಿಯಾಗಿ ನಾನಿಲ್ಲ, ನನ್ಗೆ ತುಂಬಾನೇ ಕೆಲಸ ಇದೆ, ಸೊ ಇನ್ಮೇಲೆ ನಾನ್ ನಿಮ್ ಗ್ಯಾಂಗ್ ಅಲ್ಲಿ ಇರಲ್ಲ, ನನ್ನ ಬಿಟ್ಬಿಡಿ ಅಂತ ಮುಖ ಕೊಡಿ ಹತ್ರ ಹೇಳ್ಬಿಟ್ಟು ಹೊರಟೋದ. ಇದನ್ನ ಕೇಳಿಸ್ಕೊಳ್ತಾರೋ ಜುಂಟೆಗಾಗ್ಲಿ ಮತ್ತೆ ಗೋಟೆಕ್ಗೆ ಆಗ್ಲಿ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ನ ಏನಕ್ಕೆ ಇವಾಗ ಸಡನ್ ಆಗಿ ಬಂದಿತ್ರ ಮಾತಾಡ್ತಾ ಇದ್ದಾನೆ ಅಂತ. ಬಟ್ ನಮ್ ಬಕ್ಕುಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಬೇಕ್ಜಿನ್ ನಮ್ ಸಿಯೋನ್ ಕೂಡ ಕರೆದು ವಾರ್ನಿಂಗ್ ಕೊಟ್ಟಿದ್ದಾನೆ ಅಂತ. ಸೊ ಅಟ್ ಲೀಸ್ಟ್ ಇವ್ನಾದ್ರೂ ನೆಮ್ಮದಿಯಾಗಿ ಇದ್ಬಿಡ್ಲಿ ಬಿಡು, ಏನಕ್ ಸುಮ್ನೆ ಇವ್ನ ನಮ್ ಜೊತೆ ಸೇರ್ಸ್ಕೊಳ್ಳೋದು ಅಂತ ಬಕ್ಕುನು ಸುಮ್ನೆ ಆಗ್ಬಿಟ್ಟ. ಅವತ್ತು ಸ್ಕೂಲ್ ಮುಗಿದ್ಮೇಲೆನೂ ಅಷ್ಟೇ, ಅವತ್ತೆಲ್ಲಾನು ಅವ್ರ ಫ್ರೆಂಡ್ಸ್ ಜೊತೆ ಅಂದ್ರೆ ಗೋಟೆಕ್ ಹತ್ರ ಆಗ್ಲಿ ಜುಂಟೆ ಹತ್ರ ಆಗ್ಲಿ ಬಕ್ಕು ಸರಿಯಾಗಿ ಮಾತಾಡೇ ಇರೋದಿಲ್ಲ, ಸೈಲೆಂಟ್ ಆಗಿ ಇದ್ದಿರ್ತಾನೆ. ಅವ್ನ್ ಸುತ್ತ ನಡೀತಾ ಇರೋ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂದ್ ಕಡೆ ಅವ್ನ್ ಟೆನ್ಷನ್ ಅಲ್ಲಿ ಇರ್ತಾನೆ. ಸೊ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡಿರೋದಿಲ್ಲ. ಇವಾಗ ಅಷ್ಟೇ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೂ ಅವ್ರ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ, ಅವ್ನ್ ಸಪರೇಟ್ ಆಗಿ ಹೋಗ್ತಾ ಇದ್ದಾನೆ. ಅವ್ರು ಕರಿತಾ ಇದ್ರೆ ಕೂಡ ಇವನು ಸರಿ ಕಂಡ್ರೋ ನಿಮ್ಮನ್ನ ನಾನು ನಾಳೆ ಮೀಟ್ ಮಾಡ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಸಪರೇಟ್ ಆಗಿ ಹೋಗಕ್ಕೆ ನೋಡ್ತಾನೆ. ಇವ್ರಿಬ್ರು ಎಲ್ಲೋ ಹೋಗ್ತಾ ಇದೆಯಾ, ಏನ್ ಅಷ್ಟೊಂದು ಅರ್ಜೆಂಟ್ ಅಂದಾಗ ಏನಿಲ್ಲ ಅವತ್ತೊಂದು ಹುಡುಗಿ ಹತ್ರ ನಂಬರ್ ತಗೊಂಡೆ ಅಲ್ವಾ, ಸೊ ಗರ್ಲ್ಸ್ ಕಾಲೇಜ್ ಹತ್ರ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಈ ಕಡೆ ಗೋಟೆಕ್ಕು ಮತ್ತೆ ಜುಂಟೆ ಕೂಡ ಏನೋ ಒಂದ್ ವಿಷಯದ ಬಗ್ಗೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಷ್ಟೇ ಸಾಂಗ್ಜಿ ಮತ್ತೆ ಅವ್ರ ಕಡೆಯವರೆಲ್ಲ ಬಂದು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಸಾಂಗ್ಜಿಗೂ ಮತ್ತೆ ಗೋಟೆಕ್ ಕೂಡ ಒಂದು ಜಗಳ ಆಗಿದೆ, ಅವರಿಬ್ಬರ ಮಧ್ಯೆ ಕೂಡ ಒಂದು ವೈರತ್ವ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಅದ್ರಿಂದಾನೇ ಒಂದ್ಸತಿ ಆ ಸಾಂಗ್ಜಿ ನಮ್ ಗೋಟೆಕ್ ನ ಸರಿಯಾಗಿ ಕೂಡ ಹೊಡೆದಿರ್ತಾನೆ. ಅದಾದ್ಮೇಲೆ ಇವಾಗ ಮತ್ತೆ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಿರೋದು. ಗೋಟೆಕ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು ಇದಕ್ ಮೇಲೆ ಜುಂಟೆಲಿ ಇದ್ರೆ ಸರಿ ಹೋಗಲ್ಲ ಅಂತ. ಜುಂಟೆ ನೀನ್ ಫಸ್ಟ್ ಇಲ್ಲಿಂದ ಓಡೋಟೋಗು ಅಂತ ಹೇಳಿದ ತಕ್ಷಣ ಅವನ್ಗೂ ಪೊಸಿಷನ್ ಅರ್ಥ ಆಗೋಯ್ತು. ಸೊ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಅದಾದ್ಮೇಲೆ ಸಾಂಗ್ಜಿ ಕಡೆಯವರೆಲ್ಲ ಆ ಜುಂಟೆನ ಓಡಿಸ್ಕೊಂಡ್ ಹೊರಟೋದ್ರು. ಇಲ್ಲಿ ಸಾಂಗ್ಜಿ ಮತ್ತೆ ಗೋಟೆಕ್ ಇಬ್ರೇ ಇರ್ತಾರೆ. ಅವಾಗ ಸಾಂಗ್ಜಿ ಗೋಟೆಕ್ ಹತ್ರ ಕೇಳ್ತಾನೆ, ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ನಾವು ಬೇರೆಲ್ಲಾದ್ರೂ ಹೋಗಿ ಮಾತಾಡೋಣ ಅಂತ. ಇದರಿಂದಾನೇ ಗೋಟೆಕ್ ಅರ್ಥ ಆಗೋಯ್ತು ಏನೋ ತಪ್ಪಾಗಿ ನಡೀತಾ ಇದೆ ಅಂತ. ಇನ್ನೊಂದ್ ಕಡೆ ಇವರೆಲ್ಲಾನು ಜುಂಟೆನ ಓಡಿಸ್ಕೊಂಡು ಹೋದ್ರಲ್ವಾ, ಅವನಾಗಿ ಸ್ಕೂಲ್ ಬಿಟ್ಟು ಹೊರಗಡೆ ಓಡ್ ಬಂದವನು ಸಂದುಗೊಂದಿ ಅಂತ ಹೇಳಿ ಓಡೋಗ್ಬಿಟ್ಟ. ಎಲ್ಲ ಹೋಗೊಂದ್ ಜಾಗದಲ್ಲಿ ಹೌಸ್ಕೊಂಡಿರ್ತಾನೆ. ಅವ್ರು ಕೂಡ ಸ್ಪ್ಲಿಟ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವನಲ್ಲೊಂದ್ ಹತ್ರ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ಸಾಂಗ್ಜಿಗೆ ಕಾಲ್ ಮಾಡ್ಬಿಟ್ಟು ಇವ್ರ ಗ್ಯಾಂಗ್ ಅಲ್ಲಿ ಸಿಯೋನ್ ಮಿಸ್ ಆಗ್ತಿದ್ದಾನೆ, ಅವ್ನ ಕತೆನ ಕೂಡ ನೋಡ್ಕೋಬೇಕು ಅಂತ ಹೇಳ್ತಾನೆ. ಇದನ್ನ ಅಲ್ಲೇ ಹೌಸ್ಕೊಂಡಿರೋ ಜುಂಟೆ ಕೇಳಿಸ್ಕೊಂಡಿದ ತಕ್ಷಣ ಅಯ್ಯೋ ಸಿಯೋನ್ಗೆ ಏನಾಯ್ತು ಏನೋ, ಫಸ್ಟ್ ಅವನು ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಸಿಯೋನ್ಗೆ ಕಾಲ್ ಮಾಡ್ತಾರೆ. ಸಿಯೋನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಆದ್ರೆ ಆಲ್ರೆಡಿ ಬೆಳಿಗ್ಗೆನೆ ಹೇಳಿದ್ದಲ್ವಾ ಇನ್ಮೇಲೆ ನಾನು ನಿಮ್ ಜೊತೆ ಸೇರೋದಿಲ್ಲ ಅಂತ. ಸೊ ಕಾಲ್ ನ ಅಟೆಂಡ್ ಮಾಡ್ತಾ ಇಲ್ಲ. ಅವನು ಮೆಸೇಜ್ ಆಗ್ತಾನೆ, ನೀನು ಕೋಚಿಂಗ್ ಸೆಂಟರ್ ಗೆ ಹೊರಟೋದ ಅಂತ. ಇದೇನಿದು ಯಾವತ್ತೂ ಕೇಳ್ದಿರೋ ತರ ಇವ್ನು ಕೇಳ್ತಾ ಇದ್ದಾನೆ, ಹಂಗಾದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿ ಇವನೇ ಕಾಲ್ ಮಾಡ್ತಾನೆ. ಯಾಕೋ ಯಾವಾಗೂ ಕೇಳ್ದಿರೋ ತರ ಕೇಳ್ತಾ ಇದೀಯ ಅಂದಾಗ ಜುಂಟೆ ಹೇಳ್ತಾನೆ, ಅಯ್ಯೋ ಅದೆಲ್ಲ ಏನಿಲ್ಲ ಸುಮ್ನೆ ಕೇಳ್ದೆ ಅಂತ. ಸಿಯೋನ್ ಕೂಡ ಓ ಹೌದಾ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಜುಂಟೆ ಬಂದು ಅವನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ಸಾಂಗ್ಜಿ ಕಡೆಯವರೆಲ್ಲ ಹೊರಟೋಗಿದ್ದಾರೆ ಅಂತ ಹೇಳಿ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಸ್ಟೆಪ್ಸ್ ಹೇಳ್ಕೊಂಡ್ ಬಂದ. ನೋಡಿದ್ರೆ ಅವ್ರು ಅಲ್ಲೇ ಇರ್ತಾರೆ. ಇನ್ನೇನು ಏ ಜುಂಟೆ ಇಲ್ಲೇ ಇದ್ದಾನೆ ಕಣೋ, ಬರೋ ಅವನ್ನ ಹಿಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಈ ವಿಷಯನ ಲೈನ್ ಅಲ್ಲಿರೋ ಸಿಯೋನ್ಗೆ ಕೇಳಿಸ್ಬಿಡ್ತು. ಅವ್ನ್ಗೆ ಅರ್ಥ ಆಯ್ತು, ಹಂಗಾದ್ರೆ ನಮ್ ಫ್ರೆಂಡ್ಸ್ ಗೆ ಏನೋ ಪ್ರಾಬ್ಲಮ್ ಆಗ್ತಿದೆ, ಫಸ್ಟ್ ಅವ್ರನ್ನ ನೋಡಕ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ತರ ಒಂದ್ ಕಡೆ ಪಾಪ ಇವ್ರ ಫ್ರೆಂಡ್ಸ್ ಗೆಲ್ಲ ನಡೀತಾ ಇದ್ರೆ ಇನ್ನೊಂದ್ ಕಡೆ ಬಕ್ಕುನ ತೋರಿಸ್ತಾರೆ. ಬೇಕ್ಜಿನ ನೋಡೋದಕ್ಕೋಸ್ಕರ ಒಂದ್ ಜಾಗಕ್ಕೆ ಹೋಗಿರ್ತಾನೆ. ಏನಪ್ಪಾ ಚಟಿ ದೋಸ್ತು, ಇವಾಗ ದಾರಿ ಕಾಣಿಸ್ತಾ ನಮ್ ಆಫೀಸ್ಗೆ, ನಮ್ ಯೂನಿಯನ್ ಅಲ್ಲಿ ಸೇರಕ್ ಏನೋ ನಿನ್ ಪ್ರಾಬ್ಲಮ್, ಯಾಕೋ ಸೇರ್ತಾ ಇಲ್ಲ ಅನ್ನೋ ತರ ಕೇಳಿದಾಗ ಬಕ್ಕು ಹೇಳ್ತಾನೆ, ಏನೋ ನಿಮ್ ಯೂನಿಯನ್ ಗೆ ಜಾಯ್ನ್ ಆಗೋದಾ, ನೀನು ತಲೆ ಕೆಳಗಾಗಿ ನಿಂತು ನೀರ್ ಕುಡಿದ್ರೆ ಕೂಡ ನಾನು ಯಾವ್ದೇ ಕಾರಣಕ್ಕೂ ನಿಮ್ ಗ್ಯಾಂಗ್ ಅಲ್ಲಿ ಸೇರಲ್ಲ ಕಣೋ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟ. ಬೇಕ್ಜಿನ್ ಹೇಳ್ತಾನೆ, ನಾನೇನಕ್ಕೋ ತಲೆ ಕೆಡೆ ನಿಂತ್ಕೋಬೇಕು, ನೀನ್ ನಿಂತ್ಕೊಂತೀಯ ನೋಡು, ನೀನೇನೋ ಅಸಲ್ಟ್ ಆಗಿ ನಾನು ಕರೆದೆ ಅಂತ ಇಲ್ಲಿವರೆಗೂ ಬಂದ್ಬಿಟ್ಟೆ, ಆದ್ರೆ ನಿನ್ ಫ್ರೆಂಡ್ಸ್ ಏನಾಗ್ತಿದೆ ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಹೇಳಿದ ತಕ್ಷಣ ಬಕ್ಕುಗೆ ಟೆನ್ಷನ್ ಆಗೋಯ್ತು. ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೋ, ಅವ್ರ ಮೇಲೆ ಕೈ ಇಟ್ಟಿದ್ದೀರಾ ಅಂತ ನನ್ಗೆ ಗೊತ್ತಾಯ್ತಲ್ವಾ, ಇನ್ ನಿಮ್ಗೆ ಮಾಡ್ತೀನಿ ಇರಿ ಅಂತ ಹೇಳಿ ಫಸ್ಟ್ ಅವ್ರ ಫ್ರೆಂಡ್ಸ್ ನ ಕಾಪಾಡಬೇಕು ಅಂತ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಆ ರೂಮ್ ಬಿಟ್ಟು ಹೊರಗಡೆ ಬರೋಷ್ಟರಲ್ಲಿ ಆ ಬೇಕ್ಜಿನ್ ಕಡೆಯವರೆಲ್ಲ ಆ ದಾರಿನ ಬ್ಲಾಕ್ ಮಾಡಿ ನಿಂತಿರ್ತಾರೆ. ಓ ಇವಾಗ ನನ್ನ ಆ ಕಡೆ ಹೋಗೋದಕ್ ಬಿಡೋದಿಲ್ವಾ, ಬಂದ್ರು ನಾನು ನಿನ್ನ ನೋಡ್ಬಿಡೋಣ ಅಂತ ಹೇಳಿ ಅವ್ರ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಈಗ ತಾನೇ ಬೇಕ್ಜಿನ್ ಒಳಗಡೆಯಿಂದ ಎದ್ದು ಬರ್ತಾನೆ. ಓ ಅವ್ನು ಎಷ್ಟು ದಿನ ಈ ತರ ಇದ್ಬಿಡ್ತಾನೋ ನೋಡೋಣ ಕಣೋ, ನಮ್ ಜೊತೆ ಸೇರ್ದೆ ಅದ್ ಹೆಂಗ್ ಅವ್ನ ಕೈಯಲ್ಲಿ ಮ್ಯಾನೇಜ್ ಮಾಡಕ್ಕಾಗುತ್ತೋ ನೋಡೋಣ, ಈಗ ಸದ್ಯಕ್ಕೆ ಬಿಟ್ಬಿಡಿ ಅಂತ ಹೇಳಿದಾಗ ಅವ್ರ ಫ್ರೆಂಡ್ಸ್ ಕೂಡ ಬಿಟ್ಬಿಟ್ರು. ಇದ್ರೂನು ಇಲ್ಲಿ ಬಕ್ಕುಗೆ ಸಖತ್ ಟೆನ್ಷನ್
ಆಗ್ತಾ ಇರತ್ತೆ ಅವ್ರನ್ನೆಲ್ಲ ಹೊಡಿಬೇಕು ಅಂತ. ಬಟ್ ಇದು ಸರಿಯಾದ ಟೈಮ್ ಅಲ್ಲ, ಫಸ್ಟ್ ಫ್ರೆಂಡ್ಸ್ ನೋಡಕ್ ಹೋಗ್ಬೇಕು ಅಂತ ಆ ಜಾಗದಿಂದ ಫ್ರೆಂಡ್ಸ್ ಎಲ್ಲಿದಾರೋ ಏನೋ ಅಂತ ಹೇಳಿ ಓಡಿ ಓಡಿ ಹೋಗ್ತಾ ಇರ್ತಾನೆ. ಇದೇ ತರ ಇನ್ನೊಂದ್ ಕಡೆ ಸಿಯೋನ್ ಕೂಡ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ, ಅವನವ್ರನ್ನ ಹುಡ್ಕೊಂಡು ಆ ಕಡೆನೆ ಬರ್ತಾ ಇರ್ತಾನೆ. ಎಲ್ಲರಿಗೂ ಕಾಲ್ ಮಾಡ್ತಿದ್ದಾನೆ, ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಈ ತರ ಅವನೊಂದು ಪ್ಯಾಸೇಜ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಇಬ್ರು ಈ ತರ ಗೋಟೆಕ್ ಮತ್ತೆ ಜುಂಟೆ ಇಬ್ರುನು ಆ ಸಾಂಗ್ ಮತ್ತೆ ಅವ್ರ ಗ್ಯಾಂಗ್ ಜೊತೆ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಎಳ್ಕೊಂಡು ಹೋಗೋದನ್ನ ನೋಡ್ದೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸಿಯೋನ್ ಕೂಡ ಎಲ್ಲಿ ಏನು ಅಂತ ಜಾಗನ ತಿಳ್ಕೊಂಡು ಅವ್ನ ಆ ಜಾಗಕ್ಕೆ ಬರ್ತಾನೆ. ನೋಡಿದ್ರೆ ಇಲ್ಲಿ ಆ ಸಾಂಗ್ ಆ ಗೋಟೆಕ್ ನಾಕೊಂಡು ಸರ್ರಾಗ್ ಹೊಡಿತಾ ಇರ್ತಾನೆ. ಅಲ್ಲೇ ಪಾಪ ಜುಂಟೆನ ಕೂಡ ಕೂರ್ಸಿರ್ತಾನೆ, ಅವ್ನಂಗೆ ಸಖತ್ ಬೈದಲ್ಲಿ ಕೂತಿರ್ತಾನೆ. ಇಲ್ಲಿ ಗೋಟೆಕ್ಗೂ ಮತ್ತೆ ಸಾಂಗ್ ಜೆಗೆ ಜಗಳ ಆಗ್ತಾ ಇರುತ್ತಲ್ಲ, ಸಾಂಗ್ ಜನ ಮೀರ್ಸಕ್ಕೆ ಆಗ್ತಾ ಇಲ್ಲ, ಅವನಂತೂ ಇವ್ರನ್ನ ಸರ್ರಾಗ್ ಹಾಕಿ ಹೊಡೆದು ತುಳಿದು ಒಂದ್ ಸೈಡ್ಗೆ ಬಿಸಾಕ್ಬಿಟ್ಟ. ಆತರ ಒಂದು ಮೂಲೆಗೆ ಕೂರ್ಸಿದ್ಮೇಲೆ ಅವನದೊಂದು ಫೋಟೋನ ಬೇರೆ ತೆಗಿತಾ ಇರ್ತಾನೆ ಸಾಂಗ್ ಜೆ. ಇದೇ ಟೈಮ್ ಅಲ್ಲಿ ಆ ಜಾಗಕ್ಕೆ ಸಿಯೋನ್ ಕೂಡ ಬಂದ್ಬಿಟ್ಟ. ಸಿಯೋನ ನೋಡಿದ ತಕ್ಷಣ ಓ ನೀನ್ ಕೂಡ ಬಂದ್ಬಿಟ್ಟ, ಮುಖ್ಯವಾಗಿ ನಿನ್ನೆ ಕಣ ಹುಡುಕ್ತಾ ಇದ್ದಿದ್ದು ಅಂತ ಸಿಯೋನ್ ಹತ್ರ ಮಾತಾಡ್ಕೊಂಡ್ ಬರೋಷ್ಟ್ರಲ್ಲಿ ಸಿಯೋನ್ ವೆಪನೆ ಪೆನ್ನುತ್ತಾನೆ. ಅದನ್ನ ಎತ್ಕೊಂಡು ಈ ಸಾಂಗ್ ಜನ ಚುಚ್ಚ ಸಾಯಿಸ್ಬಿಡೋಣ ಅಂತ ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರೆ ಸಾಂಗ್ ಜೆ ಅಸಾಲ್ಟ್ ಆಗಿ ಅವ್ನ ಕೈನ ಹಿಡ್ಕೊಂಡ್ಬಿಟ್ಟು ಅವ್ನ ಮಕ್ಕಕ್ಕೆ ಒಂದು ಪಂಚನ ಕೊಟ್ಟು, ನಮ್ ಸಿಯೋನ್ ಮಕ್ಕಕ್ಕೆ ಒಂದು ಪಂಚನ ಕೊಟ್ಟು ಅವ್ನ ಕೈಲಿರೋ ಪೆನ್ನ ಕಿತ್ಕೊಂಡ್ಬಿಟ್ಟ. ಕಿತ್ಕೊಂಡ್ ಅದನ್ನ ಬಿಸಾಕೋದು ಅಲ್ದೆ ಮತ್ತೆ ಸಿಯೋನ್ ಮಕ್ಕಕ್ಕೆ ಹಂಗೆ ಕಂಟಿನ್ಯೂಸ್ ಆಗಿ ಪಂಚನ ಕೊಡ್ತಾನೆ. ಸಿಯೋನ್ ಹೋಗು ಬಿದೋಗ್ಬಿಟ್ಟ. ಆದ್ರೆ ಸಿಯೋನ್ ಟಕ್ಕಂತ ಅಲ್ಲಿರೋ ಒಂದು ಪಾಟ್ ನ ಎತ್ಕೊಂಡು ಸಾಂಗ್ ಜೆ ತಲೆಗೆ ಹೊಡಿತಾನೆ. ನೋಡಿ ಫುಲ್ ಆಗಿ ಮಣ್ಣಾಗೋಯ್ತು. ಆ ಡಸ್ಟ್ ಅಲ್ಲಿ ಸಾಂಗ್ ಜೆಗೆ ಸರಿಯಾಗಿ ಕಣ್ ಕಾಣಿಸ್ತಾ ಇಲ್ಲ. ಆ ಗ್ಯಾಪ್ ಅಲ್ಲಿ ಇವನ ಡಸ್ಟ್ ಹಂಗೆ ಕೈಲಿ ಒದ್ರು ಬಿಟ್ಟು ಮತ್ತೆ ಬಂದು ಸಾಂಗ್ ಜನ ಹೊಡೆದು ಕನ್ನಡಕನ ಕಿತ್ತು ಬಿಸಾಕ್ಬಿಟ್ಟ. ಇದರಿಂದಾನೆ ಸಾಂಗ್ ಜೆಗೆ ಟೆನ್ಷನ್ ಆಗೋಯ್ತು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನಾನ್ ಕನ್ನಡಕನ ಎತ್ತಿ ಬಿಸಾಕ್ತಿಯಾ ಅಂತ ಹೇಳಿ ಸಿಯೋನ್ ಹೊಡಿಯಕ್ಕೆ ಅಂತ ಬರ್ತಾನೆ. ಆದ್ರೆ ಸಿಯೋನ್ ಟಕ್ಕಂತ ಕೆಳಗಡೆ ಬಗ್ದೋನು ಆ ಕನ್ನಡಕದಲ್ಲಿರೋ ಗ್ಲಾಸ್ ನ ತಗೊಂಡು ಆ ಸಾಂಗ್ ಜೆ ಕಾಲ್ಗೆ ಚುಚ್ಬಿಟ್ಟ. ಸಾಂಗ್ ಜೆಗೆ ಸಖತ್ ನೋವಾಗೋಯ್ತು. ಅದರಿಂದ ಅವ್ನ ಕೈಲಿ ಬಿಡ್ಸ್ಕೊಳಕ್ ಬೇರೆ ಆಗ್ತಾ ಇಲ್ಲ. ಇಲ್ಲಿ ಸಿಯೋನ್ ಬೇರೆ ಟೈಟ್ ಆಗಿ ಅವ್ನ ಕಾಲ್ನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಅವ್ನ ಕಾಲಲ್ಲಿ ಒದಿತಾನೆ ಇರ್ತಾನೆ, ಇವನು ಬಿಡ್ತಾ ಇಲ್ಲ. ಪ್ಲಸ್ ಆ ಗಾಯ ಆಗಿರೋದ್ರ ಮೇಲೆನೆ ಇನ್ನಷ್ಟು ಹೊಡಿತಾ ಇರ್ತಾನೆ. ಆದ್ರೆ ಹೆಂಗೋ ಅದರಿಂದ ಬಿಡಿಸ್ಕೊಳ್ಳೋ ಸಾಂಗ್ ಜೆ ಮತ್ತೆ ಸಿಯೋನ್ ಹೊಡಿಯಕ್ಕೆ ಶುರು ಮಾಡ್ದ. ಇಬ್ರು ಸರಿಯಾಗಿ ಹೊಡೆದಾಡ್ಕೊಂತಾ ಇರ್ತಾರೆ. ಬಟ್ ಸಿಯೋನ್ಗೆ ಸಾಂಗ್ ಜೆ ಅಷ್ಟು ಸ್ಟ್ರೆಂತ್ ಇಲ್ಲ, ಅಷ್ಟೊಂದು ಹೊಡಿಯೋ ಟೆಕ್ನಿಕ್ಸ್ ಅವ್ನಿಗೆ ಗೊತ್ತಿಲ್ಲ. ಸೊ ಇನ್ನು ಹೇಳ್ಬೇಕಂದ್ರೆ ಸಾಂಗ್ ಜೆಕ್ಕಲ್ಲಿ ಇವ್ನು ಸರಿಯಾಗಿ ಒದೆ ತಿಂದು ಒಂದ್ ಸ್ಟೇಜ್ ಗೆ ಆಲ್ಮೋಸ್ಟ್ ಜ್ಞಾನ ತಪ್ಪೋ ತರ ಆಗ್ಬಿಟ್ಟ. ಅಂದ್ರೆ ಮಂಡಿ ಹಾಕಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇನ್ನೇನು ಲಾಸ್ಟ್ ಫೈನಲ್ ಪಂಚ್ ಕೊಟ್ರೆ ಸಿಯೋನ್ ಫ್ಲಾಟ್. ಆತರ ಸಾಂಗ್ ಜೆ ಹೊಡಿಯಕ್ಕೆ ಅಂತ ಬಂದಾಗ ಸಿಯೋನ್ ಫುಲ್ ಫೋರ್ಸ್ ಆಗ ಅವ್ನ ತಲೆಯಿಂದಾನೆ ಅವ್ನ ಕಾಲ್ಗೆ ಗ್ಲಾಸ್ ನ ಚುಚ್ಚಿದ್ದ ಅಲ್ವಾ, ಅದ್ರ ಮೇಲೆ ಒಂದು ಫೋರ್ಸ್ ಆಗಿ ಹೊಡಿತಾನೆ. ನೋಡಿ ಸಾಂಗ್ ಜೆಗೆ ನೋವು ತಾಳಕ್ ಆಗ್ತಾ ಇಲ್ಲ. ಹಂಗೆ ಅವ್ನ ಕಾಲ್ ಸಪೋರ್ಟ್ ನ ಇಟ್ಕೊಂಡೆ ಸಿಯೋನ್ ಎದ್ದವನು ಈಗ ತಲೆನಲ್ಲಿ ಹಂಗೆ ಜೋರಾಗಿ ಸಾಂಗ್ ಜೆಗೆ ಡಿಕ್ಕಿ ಹೊಡಿತಾನೆ. ನೋಡಿ ಇಬ್ರು ಹೋಗಿ ದಿಕ್ಕಾಪಾಲಾಗಿ ಬಿದ್ಬಿಟ್ರು. ಇಬ್ರು ಕೈಲೂ ಎದ್ದೇಳಕ್ ಆಗ್ತಾ ಇಲ್ಲ. ಎಲ್ಲ ಆದ್ಮೇಲೆನೆ ಬಕ್ಕುವ ಜಾಗ ಬಂದು ಸೇರೋದು. ಈ ತರ ಫ್ರೆಂಡ್ಸ್ ಚೆಲ್ಲ ಬಿಲಿಯಾಗಿ ಬಿದ್ದಿರೋದ್ರ ನೋಡಿ ಅವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಅವ್ರನ್ನ ಹೊಡಿಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಅಷ್ಟರಲ್ಲಿ ಪೊಲೀಸ್ ಸೈರನ್ ಸೌಂಡ್ ಕೇಳಿಸ್ಬಿಡ್ತು. ಅದರಿಂದ ಎಲ್ಲರೂ ದಿಕ್ಕಾಪಾಲಾಗಿ ಓಡೋಗ್ಬಿಟ್ರು. ಇವ್ರು ಕೂಡ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ಸಾಂಗ್ ಜೆ ಮಾತ್ರ ಸಿಕ್ಕಾಕೊಂಡ. ಈಗ ಸಿಯೋನ್ಗೆ ಕೂಡ ಸ್ವಲ್ಪ ಜ್ಞಾನ ತಪ್ಪಿರತ್ತಲ್ವಾ, ಬಕ್ಕು ಅವ್ರ ಮನೆಗೆ ಕರ್ಕೊಂಡ್ ಬಂದಿರೋದು. ಈಗ ಲೈಟ್ ಆಗಿ ಸಿಯೋನ್ಗೆ ಎಚ್ಚರ ಆದ್ಮೇಲೆ ಏನ್ರೋ ನಿಮ್ ಪ್ರಾಬ್ಲಮ್, ಯಾಕ್ರೋ ನನ್ನ ಹಾಕೊಂಡ್ ಸಾಯಿಸ್ತಾ ಇದ್ದೀರಾ ಅಂತ ಸಿಯೋನ್ ಕೇಳಿದಾಗ ಬಕ್ಕು ಈಗ ಒಂದು ನಿಜಾನ ಹೇಳ್ತಾನೆ. ಆಕ್ಚುಲಿ ನಾನು ಗೋಟೆಕ್ ಮತ್ತೆ ಬೇಗ್ಜಿನ್ ಮೂರು ಜನನು ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸೇ ಅಂತ ಹೇಳ್ತಾನೆ. ಆ ಫ್ಲಾಶ್ ಬ್ಯಾಕ್ ನಂಗೆ ನಮ್ಗೆ ತೋರಿಸ್ತಾರೆ. ಬೇಗ್ಜಿನ್ ಇವಾಗ ಇಷ್ಟು ಆರೋಗೆಂಟ್ ಆಗಿ ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾನೋ ಚಿಕ್ಕ ವಯಸ್ಸಲ್ಲಿ ಆತರ ಇರ್ಲಿಲ್ಲ. ತುಂಬಾನೇ ಅಮಾಯಕ ಹುಡುಗ ಅಂತ ಹೇಳ್ಬೇಕು. ಎಲ್ಲರೂ ಅವನನ್ನೇ ಬುಲಿ ಮಾಡ್ತಾ ಇದ್ದು ಹೊಡಿತಾ ಇದ್ದು. ಅವ್ರು ಹೊಡೆದ್ರೆ ಕೂಡ ಓಡಿಸ್ಕೊಂತ ಇದ್ದ. ಯಾಕೆ ಅಂತ ಕೂಡ ಅವ್ನು ತಿರ್ಗಿಸಿ ಕೇಳ್ತಾ ಇರ್ಲಿಲ್ಲ. ಅಷ್ಟು ಧೈರ್ಯನೂ ಅವನ ಹತ್ರ ಇರ್ಲಿಲ್ಲ. ಅವಾಗ್ಲೇ ಗೋಟೆಕ್ ಮತ್ತೆ ನಮ್ ಬಕ್ಕು ಇಬ್ರು ಅವನ ಜೊತೆ ಫ್ರೆಂಡ್ ಆಗಿರೋದು. ಪ್ಲಸ್ ಜೊತೆಗೆ ಅವಾಗಿಂದ ಓದಿರ್ತಾರಲ್ಲ, ಆತರ ದೊಡ್ಡವ್ರು ಆಗ್ತಾನು ಅಷ್ಟೇ ಬಕ್ಕು ಬಂದು ಜಸ್ಟ್ ಅವನ ಒಂದು ಸೇಫ್ಟಿಗೋಸ್ಕರ ಅವ್ನ್ ಗೊತ್ತಿರೋ ಎಲ್ಲಾ ಫೈಟಿಂಗ್ ಸ್ಕಿಲ್ಸ್ ಎಲ್ಲ ಬೇಗ್ಜಿನ್ಗೆ ಹೇಳ್ಕೊಟ್ಟಿರ್ತಾರೆ. ಅವ್ನ ಅದನ್ನ ಸರಿಯಾದ ದಾರಿಲಿ ತಗೊಂಡೋಗ್ತಾನೆ ಅಂತ ನೋಡಿದ್ರೆ ಯಾರೆಲ್ಲ ಅವನ್ನ ಬುಲಿ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಬೇಗ್ಜಿನ್ ಹೊಡಿಯಕ್ಕೆ ಶುರು ಮಾಡ್ದ. ಒಂಥರ ಅವ್ರ ಮೇಲೆನೆ ರೋಡಿಸಮ್ ಮಾಡಕ್ಕೆ ಶುರು ಮಾಡ್ದ. ಸ್ವಲ್ಪ ಈ ಫೈಟಿಂಗ್ ಸ್ಕಿಲ್ಸ್ ನೆಲ್ಲ ತಪ್ಪಾದ ವಿಷಯಗಳಿಗೆ ಅಂದ್ರೆ ದುಡ್ಡುಗೋಸ್ಕರ ಅದನ್ನ ಪ್ರಯೋಗ ಮಾಡಕ್ಕೆ ಶುರು ಮಾಡ್ದ. ಹಂಗೆ ಇವಾಗ ಈ ತರ ಯೂನಿಯನ್ ನ ಕೂಡ ಸ್ಟಾರ್ಟ್ ಮಾಡಿ ಅದಕ್ಕೆ ಪ್ರೆಸಿಡೆಂಟ್ ಆಗಿ ಕೂತಿದ್ದಾನೆ. ಆತರ ಅವ್ನ್ ಯೂನಿಯನ್ಗೆ ನನ್ನ ಸೇರ್ಸ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ನಾನ್ ಹೋಗ್ತಾ ಇಲ್ಲ, ಎಷ್ಟೇ ಆದ್ರೂ ನಾ ಫ್ರೆಂಡ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇನ್ನೂ ಫೈಟ್ ಮಾಡಿಲ್ಲ ಅನ್ನೋ ತರ ಹೇಳ್ತಾನೆ. ಅಷ್ಟೇ ಅಲ್ಲ, ನನ್ನ ಒಂದು ಫ್ರೆಂಡ್ ಬೇಗ್ಜಿನ್ ಅವನಿಗೆ ನನ್ನ ಫೈಟಿಂಗ್ ನ ಹೇಳ್ಕೊಟ್ಟಿದ್ದಕ್ಕೆ ಅವ್ನ್ ತಪ್ಪಾದ ದಾರಿ ತುಳಿದ ಅನ್ನೋದಕ್ಕೋಸ್ಕರನೇ ನನ್ನ ಇನ್ನೊಂದ್ ಫ್ರೆಂಡ್ ಆಗಿರೋ ಗೋಟೆಕ್ ಕೂಡ ನನ್ನ ಫೈಟಿಂಗ್ ನ ಹೇಳ್ಕೊಟ್ಟಿಲ್ಲ. ಅವ್ನ ಎಷ್ಟೋ ಸತಿ ಕೇಳ್ದ, ಬಟ್ ನಾನು ಅವ್ನ್ಗೆ ಅದನ್ನ ಹೇಳ್ಕೊಟ್ಟಿಲ್ಲ. ಆದ್ರೆ ಒಂದಿನ ನಾನು ತುಂಬಾನೇ ಫೀಲ್ ಮಾಡ್ದೆ, ಅಟ್ಲೀಸ್ಟ್ ನಾನು ಅದನ್ನ ಅವ್ನಿಗೆ ಹೇಳ್ಕೊಟ್ಟಿರ್ಬೋದಲ್ವಾ ಅಂತ. ಅದಕ್ಕೆ ಕಾರಣ ಗೋಟೆಕ್ ಒಂದು ಅಥ್ಲೆಟ್, ತುಂಬಾ ಚೆನ್ನಾಗಿ ರನ್ನಿಂಗ್ ರೇಸ್ ನ ಮಾಡ್ತಾ ಇದ್ದ. ಆದ್ರೆ ಒಂದಿನ ಸಾಂಗ್ ಜೆಗೂ ಮತ್ತೆ ಗೋಟೆಕ್ ಆಗಿದ್ದ ಜಗಳದಲ್ಲಿ ಅವನು ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಸಾಂಗ್ ಜೆ ಅವ್ನ ಕಾಲ್ನೇ ಹೊಡೆದಾಕ್ಬಿಟ್ಟ. ಅದರಿಂದ ಪಾಪ ಗೋಟೆಕ್ ಅವ್ನ ಕರಿಯರ್ ನ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ಒಂದು ಅಥ್ಲೆಟ್ ಆಗಿ ಅವ್ನ ಕನ್ಸನ್ನ ನೆರವೇರಿಸ್ಕೊಳಕ್ ಆಗ್ಲಿಲ್ಲ. ಒಬ್ಬನ್ಗೆ ಹೇಳ್ಕೊಟ್ಟು ತಪ್ಪು ಮಾಡಿದೆ ಅಂತ ಫೀಲ್ ಆದೆ, ಇನ್ನೊಬ್ಬನ್ಗೆ ಹೇಳ್ಕೊಡದೆ ತಪ್ಪು ಮಾಡ್ಬಿಟ್ಟೆ ಅಂತ ನಾನ್ ಫೀಲ್ ಆದೆ ಅಂತ ಎಲ್ಲಾ ಸ್ಟೋರಿನ ನಮ್ ಸಿಯೋನ್ ಹತ್ರ ಬಕ್ಕುನೆ ಹೇಳ್ತಾನೆ. ಇವಾಗ ನೀನ್ ಇದ್ರ ಬಗ್ಗೆ ಎಲ್ಲ ನೆನ್ಸ್ಕೊಂಡು ತುಂಬಾ ಫೀಲ್ ಆಗ್ಬೇಡ, ಈಗ ಸದ್ಯಕ್ಕೆ ಮನೆಗೆ ಸೇಫ್ ಆಗಿ ಹೋಗು ಅಂತ ಹೇಳಿ ಸಿಯೋನ ಸೇಫ್ ಆಗಿ ಮನೆಗೆ ಕಳ್ಸ್ಕೊಡ್ತಾರೆ. ಆತರ ಕಳ್ಸ್ಕೊಟ್ಟಿದ್ದಾದ್ಮೇಲೆ ಬಕ್ಕುನೆ ಬೇಗ್ಜಿನ್ಗೆ ಕಾಲ್ ಮಾಡ್ಬಿಟ್ಟು ಇವಾಗ ಏನೋ ನಿನ್ ಪ್ರಾಬ್ಲಮ್, ಏನಕ್ಕೋ ನಾನ್ ಸುತ್ತ ಇರೋರ್ಗೆ ಈ ತರ ನಿನ್ ಪ್ರಾಬ್ಲಮ್ ಕೊಡ್ತಾ ಇದ್ಯಾ, ನಾನ್ ಸೋತೋಗ್ಬಿಟ್ಟೆ ಅಂತ ಹೇಳ್ಬೇಕು ಅಷ್ಟೇ ತಾನೆ, ನಾನ್ ಸೋತೋಗ್ಬಿಟ್ಟೆ ಸಾಕ ಅಂತ ಕೇಳಿದಾಗ ಬೇಗ್ಜಿನ್ ಹೇಳ್ತಾನೆ, ನಿನ್ನ ಹತ್ರ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ವೇ ಅಂತ ಹೇಳಿ ಅವ್ನ್ ಕಾಲ್ ನ ಕಟ್ ಮಾಡ್ಬಿಟ್ಟ. ಹೆಂಗೋ ಪೊಲೀಸರಿಗೆ ಸಾಂಗ್ ಜೇನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರಲ್ವಾ, ಬೇಗ್ಜಿನ ಹೋಗಿ ಅವನನ್ನ ಬಿಡ್ಸ್ಕೊಂಡ್ ಬಂದಿರ್ತಾನೆ. ನಮ್ ಸಿಯೋನ್ ಕೊಟ್ಟಿರೋ ಏಟಲ್ಲಿ ಸಾಂಗ್ ಜೆ ಕೈಲಿ ನಡ್ಕೊಂಡ್
ನಡ್ಕೊಂಡ್ ಬರಕ್ಕೂ ಆಗ್ತಾ ಇಲ್ಲ, ಹಂಗೆ ಕುಂಟ್ಕೊಂಡ್ ನಡ್ಕೊಂಡ್ ಬರ್ತಾ ಇರ್ತಾನೆ. ಅಂದ್ರೆ ಈಗ ತಾನೆ ಅವನು ಜೈಲಿಂದ ರಿಲೀಸ್ ಆಗ್ತಾ ಇದ್ದಾನೆ ಆ ಸಾಂಗ್ ಜೆ. ಸೊ ಅವನನ್ನ ರಿಸೀವ್ ಮಾಡೋದಕ್ಕೋಸ್ಕರ ಬೇಗ್ಜಿನ್ ಅಲ್ಲೇ ವೇಟ್ ಮಾಡ್ಕೊಂಡು ಇದ್ದಿದ್ದ. ಈಗ ಸಾಂಗ್ ಜೆ ಮತ್ತೆ ಬೇಗ್ಜಿನ್ ಇಬ್ರು ಅವರ ಒಂದು ಗೋಡೌನ್ಗೆ ಬಂದಿರ್ತಾರೆ. ಇವಾಗ ಏನಕ್ಕೆ ಸಾಂಗ್ ಜನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿದ್ರೆ, ಇವರು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದಾರಲ್ವಾ, ಅದರ ಒಂದು ಅಕೌಂಟ್ ಆಕ್ಸೆಸ್ ಇರೋದು ಬರೀ ನಮ್ ಬೇಗ್ಜಿನ್ಗೆ ಮತ್ತೆ ಸಾಂಗ್ ಜೆಗ್ ಮಾತ್ರ, ಇವ್ರಿಬ್ಬರಿಗೆ ಇರೋದು ಆಕ್ಸೆಸ್. ಈಗ ಪೊಲೀಸರು ಇವ್ನ ಹಿಡ್ಕೊಂಡೋಗಿ ವಿಚಾರಣೆ ಮಾಡಿದ್ರಲ್ಲಿ ಇವನು ಪೊಲೀಸ್ ಅವ್ರಿಗೆ ಏನೋ ಕೆಲವೊಂದು ಅಕೌಂಟ್ ಬಗ್ಗೆ ಡೀಟೇಲ್ಸ್ ಏನೋ ಹೇಳಿದಾನೇನೋ ಅಂತ ಹೇಳಿ ಬೇಗ್ಜಿನ್ಗೆ ಡೌಟ್. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಇವನ್ಗೆ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇವನ ಹತ್ರನೇ ಕೇಳೋಣ ಅಂತ ಹೇಳಿ ಸಾಂಗ್ ಜನ ಗೋಡೌನ್ಗೆ ಕರ್ಕೊಂಡ್ ಬಂದಿರೋದು. ಪ್ಲಸ್ ಇನ್ ಕೇಸ್ ಇವನ್ ಕಡೆಯಿಂದಾನೆ ಇನ್ಫಾರ್ಮೇಶನ್ ಏನಾದ್ರು ಲೀಕ್ ಆಗಿದ್ರೆ ಇವ್ನ ಕತೆನ ಮುಗಿಸ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿರೋದು. ಈ ವಿಷಯ ಎಲ್ಲ ಸಾಂಗ್ ಜೆಗ್ ಚೆನ್ನಾಗಿ ಗೊತ್ತು. ಈ ಬೇಗ್ಜಿನ್ ಜೊತೆನೆ ಇದಾನೆ ಅಂತಂದ್ರೆ ಅವ್ನ ಬುದ್ಧಿ ಅವ್ನಿಗೆ ಗೊತ್ತಿರೋದಿಲ್ವಾ, ಈ ಜಾಗದಲ್ಲಿ ಎಷ್ಟು ಜನ ಪ್ರಾಣ ತೆಗ್ದಿದಾರೋ ಇವರು. ಸಾಂಗ್ ಜೆಗ್ ಅರ್ಥ ಆಗೋಯ್ತು, ಈ ತರ ಚೀಪ್ ಆಗಿರೋ ಕೆಲ್ಸಗಳೆಲ್ಲ ನಾನ್ ಮಾಡೋದಿಲ್ಲ ಕಣೋ, ಇದ್ರೂ ನೀ ನನ್ನ ನಂಬಿಲ್ಲಲ್ಲ, ಇನ್ ಸ್ವಲ್ಪ ದಿನದಲ್ಲಿ ನಾನು ಇವನನ್ನ ಬಿಟ್ಟೆ ಹೋಗ್ತಾ ಇದೀನಿ, ನಿಮ್ ಗ್ಯಾಂಗ್ ನ ಬಿಟ್ಟೆ ನಾನು ಹೋಗ್ತಾ ಇದೀನಿ, ನಿನ್ ಕೆಲ್ ಏನ್ ಮಾಡ್ಕೊಳಕಾಗುತ್ತೆ ಮಾಡ್ಕೋ ಹೋಗು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಅವನು ಹೇಳ್ಬಿಟ್ಟ. ಇದ್ರೂ ಬೇಗ್ಜಿನ್ಗೆ ಸಾಂಗ್ ಜೆ ಮೇಲೆ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಬೇಗ್ಜಿನ್ ಸ್ಕೂಲ್ಗೇನೋ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದಿರ್ತಾನೆ. ಆ ಟೈಮಲ್ಲಿ ಕಾರಲ್ಲಿ ಇಬ್ರು ಬಂದು ಬೇಗ್ಜಿನ್ ಹತ್ರ ಮಾತಾಡಕ್ಕೆ ಅಂತ ನೋಡ್ತಾರೆ. ಅಂದ್ರೆ ಬಾಸ್ ಕರೀತಾ ಇದಾರೆ ಬಾ ಹೋಗೋಣ ಅಂತ. ಇವರೆಲ್ಲ ಒಬ್ಬನ್ ಕೆಳಗಡೆ ಕೆಲಸ ಮಾಡ್ತಾ ಇರೋದು. ಅವ್ನ್ ಕರೀತಾ ಇದ್ದಾನೆ ಬಾ ಅಂತ ಕರೆದಾಗ ಬೇಗ್ಜಿನ್ ಹೇಳ್ತಾನೆ ನೀವ್ ಹೋಗಿ ನಾನ್ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ. ಓ ಏನ್ ದೊರೆಗೆ ತುಂಬಾನೇ ಕೊಬ್ಬಾಗ್ಬಿಡಿದೆ ಅಂತ ಕಾಣಿಸುತ್ತೆ, ನಾವ್ ಕರೆದ್ರೇನೆ ನೀನ್ ಬರಲ್ಲ ಅಂತ ಹೇಳ್ತೀಯ, ನಿನ್ಗೆ ಅಷ್ಟು ಕೊಬ್ಬಾಗೋಯ್ತಾ, ಬಾರೋ ಮುಚ್ಕೊಂಡು ಅಂತ ಹೇಳಿ ಅವ್ರನ್ನ ಹೊಡೆದು ಎತ್ತಾಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಬೇಗ್ಜಿನ್ ಏನ್ ಸುಮ್ನೆ ನೋಡಕ್ಕೆ ಟೆರರ್ ಪೀಸ್ ಅವ್ನ್ ಕಣ್ಣು ನೋಡಿ ಹೆಂಗಿರುತ್ತೆ ಹಾಕೊಂಡು ಅವ್ರನ್ನೇ ಸರ್ಯಾಗಿ ಹೊಡೆದಾಕ್ಬಿಟ್ಟ. ಅಂದ್ರೆ ಇವ್ರ ಬಾಸ್ ಕಡೆಯವ್ರು ಅಂತ ಕೂಡ ನೋಡದೆ ಅವ್ನು ಹೊಡೆದಿದ್ದಾನೆ ಅಂದ್ರೆ ಬೇಗ್ಜಿನ್ಗೆ ಎಷ್ಟು ಧೈರ್ಯ ಇದ್ದಿರ್ಬೋದು. ನಾವೇ ದೊಡ್ಡ ಫೈಟರ್ಸ್ ಅಂತ ಬಾಸ್ ಕಡೆ ಬಂದಿರೋ ಇಬ್ರು ಅನ್ಕೊಂಡಿದ್ರು. ಆದ್ರೆ ಬೇಗ್ಜಿನ್ ಕೈಲಿ ಒದೆ ತಿನ್ಬಿಟ್ಟು ಇದಕ್ ಮೇಲೆ ನನ್ ಕೈಲಿ ತಿನ್ನಕ್ಕಾಗಲ್ಲಪ್ಪ, ನೀನೇ ಬಂದು ಬಾಸ್ ನ ಮೀಟ್ ಮಾಡು ಅಂತ ಹೇಳಿ ಅವ್ರಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಸಿಯೋನ್ ನ ತೋರಿಸ್ತಾರೆ. ಅವನು ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ಬಕ್ಕು, ಗೋಟೆಕ್ಕು ಮತ್ತೆ ಜುಂಟೆ 3 ಜನನು ವೇಟ್ ಮಾಡ್ತಾ ಇರ್ತಾರೆ. ಸಿಯೋನ್ ಬಂದ್ಮೇಲೆ 4 ಜನ ಒಂದೇ ಸತಿ ಸ್ಕೂಲ್ ಒಳಗಡೆ ಹೋಗೋಣ ಅಂತ. ಈ ಬೇಗ್ಜಿನ್ ಕೊಟ್ಟಿರೋ ವಾರ್ನಿಂಗ್ ಇಂದ ಸಿಯೋನ್ ಇವ್ರ ಜೊತೆ ಸೇರ್ಬಾರ್ದು ಅಂತ ಅನ್ಕೊಂತಾ ಇದ್ದಾನೆ. ಬಟ್ ಆ 3 ಜನ ಇವನ್ನ ಬಿಡೋ ತರ ಇಲ್ವೇ, ಇನ್ನಷ್ಟು ಅವ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಗ್ತಾರೆ. ಇವ್ನ ಕೆಲ ಅಷ್ಟು ಅವಾಯ್ಡ್ ಮಾಡಕ್ಕೂ ಆಗ್ತಾ ಇಲ್ಲ. ಮುಖ್ಯವಾಗಿ ಬಕ್ಕು ಅಂತೂ ಸಿಯೋನ್ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಒಂದು ಕ್ಲೋಸ್ ಫ್ರೆಂಡ್ ಆಗಿ ನೋಡ್ತಾ ಇದ್ದಾನೆ. ಸೊ ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ. ಈ ತರ 4 ಜನ ಸೇರಿ ತುಂಬಾ ತಿಕ್ಕ ಫ್ರೆಂಡ್ಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಆತರ ಎಲ್ಲರೂ ಗೌಂಡ್ರ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಬಕ್ಕುಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಬಕ್ಕು ಸಖತ್ ಶಾಕ್ ಆಗ್ಬಿಟ್ಟ. ಅವ್ರ ಫ್ರೆಂಡ್ಸ್ ಹತ್ರ ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ ಬರ್ತೀನಿ ಅಂದಾಗ ಎಲ್ಲೋ ಹೋಗ್ತಾ ಇದೀಯ ಅಂದಾಗ ಏನಿಲ್ಲ ನನ್ ಗರ್ಲ್ ಫ್ರೆಂಡ್ ಕಾಲ್ ಮಾಡಿದಾಳೆ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾನೆ. ಸೊ ನಮ್ ಬಕ್ಕುಗೆ ಏನಾಯ್ತು, ಪೊಲೀಸ್ ಸ್ಟೇಷನ್ ಇಂದ ಏನಕ್ಕೆ ಕಾಲ್ ಮಾಡಿದ್ರು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಅಮ್ಮ ಅಂದ್ರೆ ಇನ್ನೊಂದ್ 2 ಪಾರ್ಟ್ ಬರ್ಬೋದಷ್ಟೇ. ಆದಷ್ಟು ಬೇಗ ಸೀರೀಸ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನಾನು ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.